ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ದಶಕಗಳ ಬಳಿಕ ಭಾರತೀಯರೊಬ್ಬರು ಬಾಹ್ಯಾಕಾಶ ಯಾನವನ್ನ ಪ್ರಾರಂಭ ಮಾಡಿದ ಸಂಭ್ರಮದ ಕ್ಷಣಗಳನ್ನು ರಿಪಬ್ಲಿಕ್ ಕನ್ನಡದಲ್ಲಿ ವೀಕ್ಷಣೆ ಮಾಡಿದ್ರು. ಬಾಹ್ಯಾಕಾಶ ಕೇಂದ್ರದಲ್ಲಿ ನಿಂತು ಭಾರತೀಯ ಶುಭಾಂಶು ಶುಕ್ಲಾ ಅನೇಕ ಪ್ರಯೋಗಗಳಲ್ಲಿ ಭಾಗಿಯಾಗಿದೆ. ಇದೀಗ ಭೂಮಿಯತ್ತ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಶುಭಾಂಶು. ಕೆಲವೇ ಕ್ಷಣಗಳಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಂದ ಅನ್ಡಾಕಿಂಗ್ ಪ್ರಕ್ರಿಯೆ ಆರಂಭ ಆಗಲಿದೆ. 34 ನಿಮಿಷದಲ್ಲಿ ಐಎಸ್ಎಸ್ನಿಂದ ಅನ್ಡಾಕಿಂಗ್ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. 4 ಗಂಟೆ 34 ನಿಮಿಷಕ್ಕೆ ಗಗನಯಾತ್ರಿಗಳ ಅನ್ಡಾಕಿಂಗ್ ಪ್ರಕ್ರಿಯೆ ಪ್ರಾರಂಭ ಆಗೋದಿದೆ. ಸ್ಪೇಸ್ ಎಕ್ಸ್ನಲ್ಲಿ ಪೂರ್ವ ಹಾರಾಟ ತಪಾಸಣೆ ನಡೆಯುತ್ತೆ. ಡ್ರ್ಯಾಗನ್ ಪ್ರವೇಶ ಮಾಡ್ತಾರೆ. ಅದಾದ ನಂತರ ಶುಭಾಂಶು ಶುಕ್ಲಾ ಹಾಗೆ ಸಹ ಗಗನಯಾನಿಗಳು ಡ್ರ್ಯಾಗನ್ ಪ್ರವೇಶ ಮಾಡಿದ ನಂತರ ಭೂಮಿಯತ್ತ ಪ್ರಯಾಣ ಪ್ರಾರಂಭವಾಗುತ್ತೆ. ನಾಳೆ ಕ್ಯಾಲಿಫೋರ್ನಿಯಾದಲ್ಲಿ ಸ್ಪ್ಲಾಶ್ ಡೌನ್ ಆಗಲಿದೆ. ಕ್ಯಾಲಿಫೋರ್ನಿಯಾದ ಕರಾವಳಿಯಲ್ಲಿ ಸ್ಪ್ಲಾಶ್ ಡೌನ್ಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಇಸ್ರೋ ನಿವೃತ್ತ ವಿಜ್ಞಾನಿ ಸುಧೀಂದ್ರ ಬಿಂದಗಿ ಸರ್ ಇದ್ದಾರೆ. ಆಗ್ಲೂ ಕೂಡ ಅಂದ್ರೆ ಹಿಂದಿನ ಬುಲೆಟಿನ್ ನಲ್ಲೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ರು. ಸುಧೀಂದ್ರ ಸರ್ ನಮಸ್ಕಾರ, ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಎಲ್ಲರಿಗೂ ಇರೋ ಕುತೂಹಲ, ವಾಪಸ್ ಬರ್ತಿದ್ದಾರೆ ಶುಭಾಂಶು ಶುಕ್ಲಾ, ಸೇಫ್ ಆಗಿ ಬರ್ಲಿ ಅನ್ನೋ ಹಾರೈಕೆ. ಆದ್ರೆ ಇಷ್ಟು ದಿನಗಳ ಕಾಲ ಬಾಹ್ಯಾಕಾಶ ಕೇಂದ್ರದಲ್ಲಿ ಇದ್ದು ಪ್ರಯೋಗಗಳನ್ನ ಮಾಡೋ ಸಂದರ್ಭದಲ್ಲಿ ಅವರ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಿರುತ್ತೆ ಅಂತ ಹೇಳಿ ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಬಹುದು? ಖಂಡಿತ ಮೇಡಮ್. ಅವರು ಮೊದಲನೇ ದಿವಸ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ರೀಚ್ ಆದ್ಮೇಲೆ ಅವರು ಫಸ್ಟ್ ರಿಯಾಕ್ಷನ್ ಅವರು ಮುಟ್ಟಿದ ತಕ್ಷಣ ಅವ್ರು ಹೇಳಿದ್ರು ಅವ್ರಿಗೆ ತುಂಬಾ ಹೆವಿ ಹೆಡ್ ಆಗಿದೆ, ಒಂಥರ ಹೆಡ್ಏಕ್ ತುಂಬಾ ಇದೆ ಅಂತ ಹೇಳಿದ್ರು. ಅದಕ್ಕೆ ಕಾರಣ ಏನಂದ್ರೆ ಅವರು ಭೂಮಿ ಮೇಲೆ ಇದ್ದಾಗ ಗ್ರಾವಿಟಿ ಅವ್ರ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ನ ಪುಲ್ ಮಾಡ್ತಾ ಇರುತ್ತೆ, ಬ್ಲಡ್ ಎಲ್ಲ ಲೋವರ್ ಲಿಮ್ಸ್ ಗೆಲ್ಲ ಬರ್ತಾ ಇರುತ್ತೆ. ಜೀರೋ ಗ್ರಾವಿಟಿಗೆ ಹೋದಾಗ ಗ್ರಾವಿಟಿ ಪುಲ್ ಮಾಡೋದಕ್ಕೆ ಬಂದ್ ಆಗ್ಬಿಡುತ್ತೆ. ಆವಾಗ ಏನಾಗುತ್ತೆ, ಎಲ್ಲ ಫ್ಲೂಯಿಡ್ ಸರ್ಕ್ಯುಲೇಷನ್ ಬ್ಲಡ್ ಎಲ್ಲ ಮೇಲ್ಗಡೆ ಟಾಪ್ ಪೋರ್ಷನ್ ಆಫ್ ದೇರ್ ಹೀಸ್ ಬಾಡಿ ವಿಲ್ ಅಕ್ಯುಮುಲೇಟ್. ಅದರಿಂದ ಅವ್ರಿಗೆ ಆತರ ಒಂದು ಹೆವಿ ಹೆಡ್ ಫೀಲಿಂಗ್ ಬಂತು. ಮತ್ತು ಅದರಿಂದ ಏನಾಗುತ್ತೆ, ನಾಸಿಯಾ ಫೀಲಿಂಗ್ ಅಂದ್ರೆ ಒಂದು ವಾಮಿಟಿಂಗ್ ಬರೋ ತರ, ವಾಂತಿ ಮಾಡ್ಕೊಳ್ಳೋ ತರ, ಹೊಟ್ಟೆಯಲ್ಲಿ ಕಸಿವಿಸಿ ಹೊಟ್ಟೆ ತೊಳಸೋ ತರ, ಆತರ ಎಲ್ಲ ಫೀಲಿಂಗ್ ಅವತ್ತು ಶುರು ಆಯ್ತು ಅವ್ರಿಗೆ. ಅದು ಕಂಟಿನ್ಯೂಸ್ ಆಗಿ ಇರುತ್ತೆ. ಅದಕ್ಕೆ ಅವ್ರು ನೀವು ನೋಡಿರ್ಬೋದು ಅವ್ರ ಫೇಸ್ ಎಲ್ಲ ಸ್ವಲ್ಪ ಮೇಲ್ಗಡೆ ಎಲ್ಲ ಫ್ಲಫಿನೆಸ್ ಬಂದಿತ್ತು, ಅದು ಬಿಕಾಸ್ ಆಫ್ ದ ಫ್ಲೂಯಿಡ್ ಅಕಾಮುಲೇಷನ್. ಆಮೇಲೆ ಅವ್ರಿಗೇನಂದ್ರೆ ಒಂಥರ ಮಸ್ಕ್ಯುಲರ್ ವೀಕ್ನೆಸ್ ಕೂಡ ಇರುತ್ತೆ ಅಲ್ಲಿ ಯಾಕಂದ್ರೆ ಆ ಜೀರೋ ಗ್ರಾವಿಟಿಯಲ್ಲಿ ಅವ್ರ ಮಸಲ್ಗಳಿಗೆ ಕೆಲಸನೇ ಇರಲ್ಲ, ಏನ್ ವೇಟ್ ಎತ್ತಿದ್ರು ಭಾರನೇ ಇರಲ್ಲ. ಬಿಕಾಸ್ ಜೀರೋ ಗ್ರಾವಿಟಿ ಅಂದ್ರೆ ಜೀರೋ ವೇಟ್ ಅಂತ, ಏನು ಭಾರವಾದ ಸಾಮಾನು ಎತ್ತಿದ್ರು ಕೂಡ ಅವ್ರ ಮಸಲ್ಸ್ಗೆ ಕೆಲಸನೇ ಬೀಳಲ್ಲ. ಹೀಗಾಗಿ ಅವ್ರ ಮಸಲ್ಗಳು ವೀಕ್ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಆ ಮಸ್ಕ್ಯುಲರ್ ಪೇನ್ ಏನಿದೆ ಅವ್ರಿಗೆ ಈಗ ಅಲ್ಲಿ ಶುರುವಾಗಿರುತ್ತೆ. ಭೂಮಿಗೆ ಬಂದ್ಮೇಲೆ ಸುಮಾರು ದಿವಸ ಅದು ಎಫೆಕ್ಟ್ ಇರುತ್ತೆ ಅವ್ರಿಗೆ. ಇದೊಂದು ಹೆಲ್ತ್ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅವರು. ಆಮೇಲೆ ಇನ್ನೊಂದು ಅವ್ರು ಹೇಳಿದ್ರು, ಮಧ್ಯದಲ್ಲಿ ಹುಡುಗರ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕಾದ್ರೆ, ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕಾದ್ರೆ ಅವ್ರಿಗೆ ಸ್ಲೀಪಿಂಗ್ ವಾಸ್ ಅ ಬಿಗ್ ಚಾಲೆಂಜ್ ಅಂತ ಹೇಳಿದ್ರು. ಯಾಕಂದ್ರೆ ಒಂದು ಅಲ್ಲಿ ಪ್ರತಿ 90 ನಿಮಿಷಕ್ಕೆ ಒಂದ್ಸಲ ಅದು ಭೂಮಿನ ಸುತ್ತಾ ಇರುತ್ತೆ. ಹೀಗಾಗಿ ಸ್ವಲ್ಪ ಬಯಾಲಜಿಕಲ್ ಕ್ಲಾಕ್ ಅಪ್ಸೆಟ್ ಆಗಿರುತ್ತೆ. ಅದ್ರ ಜೊತೆಗೆ ಅವ್ರು ತುಂಬಾ ಎಕ್ಸೈಟ್ಮೆಂಟ್ ಇತ್ತು, ತುಂಬಾ ಟೈಟ್ ಶೆಡ್ಯೂಲ್ ಕೂಡ ಇತ್ತು, ಸುಮಾರು ಎಕ್ಸ್ಪೆರಿಮೆಂಟ್ ಗಳನ್ನು ಕಂಡಕ್ಟ್ ಮಾಡಬೇಕು. ಈ ಎಲ್ಲ ದೃಷ್ಟಿಯಿಂದ ಅವರಿಗೆ ಸ್ಲೀಪಿಂಗ್ ವಾಸ್ ಅ ಬಿಗ್ ಚಾಲೆಂಜ್ ಅಂತ ಅವರು ತಾವೇ ಹೇಳ್ಕೊಂಡ್ರು. ಹೀಗಾಗಿ ದಿಸ್ ಇಸ್ ಅನದರ್ ಪ್ರಾಬ್ಲಮ್ ಈ ಫೇಸ್ಡ್ ಇದು ವೈಲ್ ಈ ವಾಸ್ ಇನ್ 14-15 ಡೇಸ್. ಸಿನ್ಸ್ ಇಟ್ ವಾಸ್ ಕಡಿಮೆ ಡ್ಯೂರೇಷನ್ ಇದ್ದಿದ್ರಿಂದ ತುಂಬಾ ಸಿವಿಯರ್ ಪ್ರಾಬ್ಲಮ್ ಏನು ಆಗಿಲ್ಲ ಅವ್ರಿಗೆ. ಸೊ ಮತ್ತು ಅವ್ರಿಗೆ ಕಾನ್ಸ್ಟೆಂಟ್ ಆಗಿ ಒಬ್ರು ಡಾಕ್ಟರ್ ಫ್ರಮ್ ಗ್ರೌಂಡ್ ಹಿ ವಿಲ್ ಬಿ ಸಪೋರ್ಟಿಂಗ್. ಡಾಕ್ಟರ್ ಗೊಡಾರ್ಡ್ ಅಂತ ಯುರೋಪಿಯನ್ ಡಾಕ್ಟರ್ ಅವರು ಅಸೈನ್ ಆಗಿದ್ರು ಅವ್ರಿಗೆ. ಅವರ ಎಲ್ಲಾ ಹೆಲ್ತ್ ಪ್ಯಾರಾಮೀಟರ್ಸ್ ಅವರು ISS ತೆರಳೋಕ್ಕಿಂತ ಮುಂಚೆ ಅವ್ರ ಜೊತೆ ಎಲ್ಲ ಕನ್ಸಲ್ಟ್ ಮಾಡ್ಕೊಂಡು ಅವ್ರಿಗಿದ್ದಂತ ಮೆಡಿಕಲ್ ಕಂಡೀಷನ್ಸ್, ಪ್ಯಾರಾಮೀಟರ್ಸ್, ಅವ್ರದ್ದು ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಎಲ್ಲ ಸ್ಟಡಿ ಮಾಡಿ ಅವರಿಗೆ ತಕ್ಕದಾದಂತ ಅಡ್ವೈಸ್ ಇವರು ಭೂಮಿಯಿಂದಾನೇ ಕೊಡ್ತಾ ಇದ್ರು. ಮತ್ತು ಟೆಲಿಮೆಡಿಸಿನ್ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿದೇನೆ ಕೂಡ ಅವ್ರಿಗೆ ಏನ್ ಮೆಡಿಸಿನ್ ತಗೊಳ್ಬೇಕಾದ್ರೆ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ರು. ಪ್ರತಿ ದಿವಸ ಅವರು ಮಸ್ಕ್ಯುಲರ್ ವೀಕ್ನೆಸ್ ಹೋಗಿಸ್ಕೊಳ್ಳೋದಕ್ಕೋಸ್ಕರ ಸುಮಾರು ಮಸ್ಕ್ಯುಲರ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ಎಕ್ಸರ್ಸೈಸ್ ಅದೆಲ್ಲ ಅಲ್ಲಿ ಮಾಡಬೇಕಾಗುತ್ತೆ. ಒಂದು ಇನ್ ಸ್ಪೆಷಲ್ ಇಕ್ವಿಪ್ಮೆಂಟ್
ಅದು ಕೂಡ ಎಲ್ಲ ಮಾಡ್ತಾ ಇದ್ರು. ಹೀಗೆ ಇವರು ಈ ಎಲ್ಲ ಮೈನರ್ ಪ್ರಾಬ್ಲಮ್ಸ್, ದೀಸ್ ಆರ್ ಲಿಟಲ್ ಮೈನರ್ ಓನ್ಲಿ, ನಾಟ್ ಎನಿ ಮೇಜರ್ ಪ್ರಾಬ್ಲಮ್ ಈ ಫೇಸ್, ಬಟ್ ದೀಸ್ ಆರ್ ಆಲ್ ದ ಥಿಂಗ್ಸ್ ಅವರೆಲ್ಲ ಸಹನೆ ಮಾಡಿಕೊಂಡು ಒಂದೇನಾದ್ರು ಮುಖ್ಯವಾಗಿ ಇಡೀ ಭಾರತವೇ ಹೆಮ್ಮೆ ಪಡತಕ್ಕಂತ ಸುಮಾರು ಅವರು ಪ್ರಯೋಗಗಳನ್ನೆಲ್ಲ ಮಾಡಿದ್ದಾರೆ. ಅದು ನಮಗೆಲ್ಲ ಹೆಮ್ಮೆ ತರುತ್ತೆ. ಮತ್ತು ಅವರು ಅಲ್ಲಿ ಅದರಿಂದ ನಮ್ಮ ಪ್ರಧಾನಮಂತ್ರಿ ಜೊತೆ ಮಾತಾಡಿದ್ರು. ಈ ಪ್ರಯೋಗಗಳ ಬಗ್ಗೆನೇ ಇನ್ನೊಂದು ಸ್ವಲ್ಪ ವಿವರಿಸಬಹುದಾ ಸುಧೀಂದ್ರ ಸರ್ ಅಂತ ಹೇಳಿ? ಅಂದ್ರೆ ಎಸ್ಪೆಷಲಿ ಭಾರತಕ್ಕೆ ಇದರಿಂದ ಆಗುವ ಲಾಭಗಳು, ಮುಂದಿನ ಗಗನಯಾನಕ್ಕೆ ಇದರಿಂದ ಸಿಗುವ ಪಾಠಗಳು, ಹಾಗೆ ಈಗ ನಡೆಸಿರುವಂತಹ ಪ್ರಯೋಗಗಳ ರಿಸಲ್ಟ್ ಎಷ್ಟರ ಮಟ್ಟಿಗೆ ಗೊತ್ತಾಗ್ತಾ ಇದೆ, ಪಬ್ಲಿಕ್ ಡೊಮೈನ್ಗೆ ಎಷ್ಟರ ಮಟ್ಟಿಗೆ ಗೊತ್ತಾಗುತ್ತೆ, ಇದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ಬಹುದಾ? ಖಂಡಿತ ಮೇಡಮ್. ಯಾಕಂದ್ರೆ ಅವರು ಸುಮಾರು 7 ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡೋದು ಪ್ಲಾನ್ ಇತ್ತು ಅವ್ರದ್ದು. ಎಲ್ಲ ಈ 7 ಕೂಡ ಅವ್ರು ಕಂಪ್ಲೀಟ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಅದರಲ್ಲಿ ನಿನ್ನೆ ಮೊನ್ನೆ ನ್ಯೂಸ್ ಪ್ರಕಾರ 4 ಕಂಪ್ಲೀಟ್ ಬಂದಿತ್ತು, ಇನ್ನೊಂದೆರಡು ಪ್ರೋಗ್ರೆಸ್ ಇತ್ತು. ನನಗೆ ಇವತ್ತಿಗೆ ಅದು ಕೂಡ ಮುಗಿದಿರಬಹುದು. ಇವುಗಳ ಮಹತ್ವ ಹೇಳ್ಬೇಕಂದ್ರೆ ಇವರು ಎಷ್ಟೊಂದು ನಮ್ಮ ಶುಭಾಂಶು ಶುಕ್ಲ ಅವರು ಮಾಡಿರ್ತಕ್ಕಂಥ ಪ್ರಯೋಗಗಳು ಮುಂದಿನ ಗಗನಯಾನಗಳಿಗೆ ಯಾವ ತರ ಪ್ರಮುಖವಾಗ್ತವೆ ಅನ್ನೋದನ್ನ ಸ್ವಲ್ಪ ನಾವು ವಿಶ್ಲೇಷಣೆ ಮಾಡಬಹುದು. ಮೊದಲನೇದಾಗಿ ಸೈನೋಬ್ಯಾಕ್ಟೀರಿಯಾ ಅಂತ ಒಂದು ಬ್ಯಾಕ್ಟೀರಿಯಲ್ ಸೂಕ್ಷ್ಮ ಜೀವಿ ಅದು. ಅದರದ್ದು 2 ಸ್ಟ್ರೇನ್ ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ತಗೊಂಡೋಗಿದ್ರು. ಅದು ಏನಂದ್ರೆ ಅದರದ್ದು ಅಡ್ವಾಂಟೇಜ್ ಏನಂದ್ರೆ ಅದು ಫೋಟೋಸಿಂಥಸಿಸ್ ಮೂಲಕ ಈ ಕಾರ್ಬನ್ ಡೈಆಕ್ಸೈಡ್ ನ ಆಕ್ಸಿಜನ್ಗೆ ಕನ್ವರ್ಟ್ ಮಾಡುತ್ತೆ. ಸೊ ನಮ್ಮ ಎಲ್ಲಾ ಗಗನಯಾತ್ರಿಗಳು ಶ್ವಾಸಕೋಶದಿಂದ ಹೊರಬಿಡತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ನ ಅದು ಕನ್ವರ್ಟ್ ಮಾಡಿ ಆಕ್ಸಿಜನ್ಗೆ ಪರಿವರ್ತನೆ ಮಾಡುತ್ತೆ. ಇದೊಂದು ಒಂದು ಒಳ್ಳೆ ಗುಣ ಇದೆ ಅದಕ್ಕೆ, ಸೈನೋಬ್ಯಾಕ್ಟೀರಿಯಾಗೆ. ಮತ್ತು ಅದು ಏನಂದ್ರೆ ಅದಕ್ಕೆ ಫುಡ್ ಆಗಿ ಯೂರಿಯಾನ ಕೊಡಬಹುದು ನಾವು. ಅಂದ್ರೆ ಹ್ಯೂಮನ್ ವೇಸ್ಟ್ ಅಲ್ಲಿ, ಆಸ್ಟ್ರೋನಾಟ್ ಹ್ಯೂಮನ್ ವೇಸ್ಟ್ ಅಲ್ಲಿ ಬರತಕ್ಕಂಥ ಯೂರಿಯಾನ ಅದಕ್ಕೆ ಫುಡ್ ಆಗಿ ಕೊಡಬಹುದು ನಾವು. ಅದನ್ನ ಆ ಪ್ರಯೋಗನ ಅವ್ರು ಮಾಡಿದ್ರ, ಯೂರಿಯಾನ ಫುಡ್ ಆಗಿ ಯೂಸ್ ಮಾಡಿಕೊಂಡು ಹೌ ಯು ಕ್ಯಾನ್ ಗ್ರೋ ಸೈನೋಬ್ಯಾಕ್ಟೀರಿಯಾ ಮತ್ತು ಅದರ ಗ್ರೋತ್ ಇಂದ ನೋಡಿ. ಈ ಪ್ರಯೋಗದಿಂದ ಎಷ್ಟು ಮಹತ್ವ ಇದು ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಸೈನೋಬ್ಯಾಕ್ಟೀರಿಯಾ ಸಂತತಿಯನ್ನು ನಾವಲ್ಲಿ ಅಂತರಿಕ್ಷದಲ್ಲಿ ಬೆಳೆಸೋದಾದ್ರೆ ಅದು ನಮಗೆ ಅದಕ್ಕೆ ಬೇರೆ ಆಹಾರ ನಾವು ಒದಗಿಸಬೇಕಾಗಿಲ್ಲ. ಅಲ್ಲಿರ್ತಕ್ಕಂಥ ವೇಸ್ಟ್ ಪ್ರಾಡಕ್ಟ್ ಹ್ಯೂಮನ್ ವೇಸ್ಟ್ ಪ್ರಾಡಕ್ಟ್ ಅದು ಯೂಸ್ ಮಾಡಬಹುದು. ಅದು ರೀಸೈಕ್ಲಿಂಗ್ ಆಗುತ್ತೆ. ಎರಡನೇದ್ದು ಅಲ್ಲಿ ಬರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಕನ್ವರ್ಟ್ ಮಾಡಿ ಆಕ್ಸಿಜನ್ ಕೊಡುತ್ತೆ. ಸೊ ನಾವು ಭೂಮಿಯಿಂದ ಆಕ್ಸಿಜನ್ ಸಪ್ಲೈ ಮಾಡ್ತಾ ಇರ್ತೀವಿ ನಾವು ಗಗನಯಾತ್ರಿಗಳಿಗೆ ಅಲ್ಲಿ ಕಡಿಮೆ ಇದ್ದಾಗ, ಮತ್ತು ಅಲ್ಲಿ ಎಲೆಕ್ಟ್ರೋಲಿಸಿಸ್ ಇಂದ ತಯಾರು ಮಾಡ್ತಾ ಇರ್ತೀವಿ. ಇದ್ರಿಗೆಲ್ಲದಕ್ಕಿಂತ ಇದು ಸೆಲ್ಫ್ ಸಸ್ಟೈನಿಂಗ್. ಈ ಸೂಕ್ಷ್ಮ ಜೀವಿಗಳೇ ಅದನ್ನೆಲ್ಲ ನಮ್ಗೆ ಪ್ರೊಡ್ಯೂಸ್ ಮಾಡಿಕೊಟ್ಬಿಟ್ರೆ ಎಷ್ಟೊಂದು ಉಪಯೋಗ. ಮತ್ತೆ ಅದಕ್ಕೆ ಬೇಕಾದಂತ ಫುಡ್ ಕೂಡ ಅಲ್ಲೇ ಸಿಗೋದಾದ್ರೆ ಇಟ್ ಇಸ್ ಕಂಪ್ಲೀಟ್ ಸೆಲ್ಫ್ ಸಸ್ಟೈನಿಂಗ್ ಅಂತ ಹೇಳ್ಬೋದು. ಈ ರೀತಿ ಒಂದು ಸ್ವ ಸಹಾಯದಿಂದ ಅದು ಬೆಳೆದು ನಮ್ಗೆ ಅಲ್ಲಿ ಇರ್ತಕ್ಕಂಥ ಗಗನಯಾನಿಗಳಿಗೆ ಉಪಯೋಗ ಬರೋದಾದ್ರೆ ಇದೊಂದು ಮಹತ್ವದ ಪ್ರಯೋಗ ಅಂತ ಅನ್ಕೊಳುತ್ತೆ. ಅದೇ ರೀತಿ ಅವರು ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಮೈಕ್ರೋ ಅಲಿಗೆ ಅಂತ. ಅದು ಕೂಡ ಗ್ರೀನ್ ಪಾಚಿ ಅಂತ ಹೇಳ್ತೀವಿ ನಾವು. ಮೈಕ್ರೋ ಅಲಿಗೆ ಅಂದ್ರೆ ನಮ್ಮ ಕನ್ನಡದಲ್ಲಿ ಹೇಳೋದಾದ್ರೆ ಅದು ಕೂಡ ಒಂದು ಸೂಪರ್ ಫುಡ್, ತುಂಬಾ ಪ್ರೋಟೀನ್ ರಿಚ್ ಫುಡ್ ಅದು. ಸೊ ಅದು ಕೂಡ ಸಿಂಥೆಟಿಕ್ ಎಫೆಕ್ಟ್ ಇದೆ, ಕಾರ್ಬನ್ ಡೈಆಕ್ಸೈಡ್ ನ ಕನ್ವರ್ಟ್ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಅದರ ಗ್ರೋತ್, ಅದು ಮೈಕ್ರೋಗ್ರಾವಿಟಿ ಮತ್ತು ರೇಡಿಯೇಷನ್ ಎಫೆಕ್ಟ್ ಅಲ್ಲಿ ಏನೇನು ಅದು ಚೆನ್ನಾಗಿ ಬೆಳೆಯುತ್ತಾ ಅದನ್ನು ಉಪಯೋಗಿಸಬಹುದು ಅನ್ನೋದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಇದು ಕೂಡ ಒಂದು ನಮ್ಮ ಮುಂದಿನ ಗಗನಯಾತ್ರಿಗಳಿಗೆ ಅಂತರಿಕ್ಷದಲ್ಲಿ ಆಹಾರ ಸಮಸ್ಯೆಯನ್ನು ನೀಗಿಸೋದಕ್ಕೆ ಇದು ತುಂಬಾ ಮಹತ್ವದ ಪರಿಣಾಮವನ್ನು ಬೀರುತ್ತೆ ಅಂತ. ಮತ್ತೆ ಇನ್ನೊಂದು ಎಕ್ಸ್ಪೆರಿಮೆಂಟ್ ಅವ್ರು ಮಾಡಿದ್ರು, ಈ ಮಸಲ್ ವೀಕ್ನೆಸ್ ಗೆ, ಗಗನಯಾತ್ರಿಗಳು ಆಗ್ತಕ್ಕಂಥ ಮಸಲ್ ವೀಕ್ನೆಸ್ಗೆ ಸಮ ಮೆಟಾಬಲಿಕ್ ಸಪ್ಲಿಮೆಂಟ್ ಅಂತ ಕೊಡ್ತಾರೆ. ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಒಂದ್ ವೇಳೆ ನಾವು ಏನಾದ್ರೂ ಈ ಮಸಲ್ ಡಿಜನರೇಷನ್ ಅಂತ ಏನ್ ಹೇಳಿದ್ರೆ ನಾವು ಅಂತರಿಕ್ಷಕ್ಕೆ ಹೋದಾಗ ಆ ಶೂನ್ಯ ಗುರುತ್ವದಲ್ಲಿ ಆಗ್ತಕ್ಕಂಥ ಈ ಡಿಜನರೇಷನ್ ನ ಕಡಿಮೆ ಮಾಡೋದಾದ್ರೆ ಅದು ತುಂಬಾ ಒಳ್ಳೇದು. ಯಾಕಂದ್ರೆ ಅವಾಗ ಗಗನಯಾತ್ರಿಗಳು ಸುಮಾರು ದಿವಸ ಅಲ್ಲಿ ಇರಬಹುದು. ಈಗಿನ ಪ್ರಕಾರ ಸುಮಾರು ಅಂದ್ರೆ 6 ತಿಂಗಳು ಇರಬಹುದಲ್ಲ, ಅದಕ್ಕಿಂತ ಜಾಸ್ತಿ ಇರೋದು ತುಂಬಾ ಕಷ್ಟ ಆಗುತ್ತೆ. ಹೀಗಾಗಿ ಇದನ್ನ ಪ್ರೊಲಾಂಗ್ ಮಾಡೋಕಾದ್ರೆ ನಾಳೆ ನಾವೇನಾದ್ರೂ ಬೇರೆ ಗ್ರಹಗಳಿಗೆ ಹೋಗಲಿ, ಚಂದ್ರನಲ್ಲಿ ಹೋಗೋದಾಗ್ಲಿ, ಅಲ್ಲಿ ಒಂದು ಮಾನವ ವಸತಿ ನಿರ್ಮಾಣ ಮಾಡೋದಾದ್ರೆ, ನಾವು ದೂರ ಪ್ರಯಾಣ ಮಾಡೋದ್ರೆ ಅದಕ್ಕೆ ಬೇಕಾಗುತ್ತೆ. ಅದನ್ನ ನಾವು ಈ ಮಸಲ್ ಡಿಜನರೇಷನ್ ಏನಾದ್ರೂ ಕಂಟ್ರೋಲ್ ತರೋದಕ್ಕೆ ಈ ಮೆಟಾಬಲಿಕ್ ಸಪ್ಲಿಮೆಂಟ್ ಹೆಲ್ಪ್ ಮಾಡುತ್ತಾ ಅನ್ನೋದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಇದು ಕೂಡ ಮುಂದಿನ ನಮ್ಮ ಗಗನಯಾನಕ್ಕಾಗಲಿ ಮತ್ತು ಮುಂದಿನ ಗಗನಯಾನಗಳಿಗಾಗಲಿ ತುಂಬಾ ಉಪಯುಕ್ತವಾಗಿದೆ. ಮತ್ತು ಇನ್ನೊಂದು ಅವರು ಟಾರ್ಡಿಗ್ರೇಡ್ ಅಂತ ಒಂದು ಸೂಕ್ಷ್ಮ ಜೀವಿ ಇದೆ. ಅದು ಕೂಡ ಒಂದು ಅದ್ಭುತವಾದ ಸೂಕ್ಷ್ಮ ಜೀವಿ. ಅದರ ವಿಶೇಷತೆ ಏನಂದ್ರೆ ಇಟ್ ಕ್ಯಾನ್ ಸಸ್ಟೈನ್ ಸ್ಪೇಸ್ ಎನ್ವಿರಾನ್ಮೆಂಟ್.
ಇಟ್ ಕ್ಯಾನ್ ಸಸ್ಟೈನ್ ಅಲ್ಲಿ ಪ್ಲಸ್ 200 to -200 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ನ ಸಸ್ಟೈನ್ ಮಾಡಬಹುದು ಅದು. ಅಂದ್ರೆ ಔಟ್ಸೈಡ್ ಕ್ಯಾಪ್ಸೂಲ್ ಕೂಡ ಹೋಗಿ ಇರಬಹುದು ಅದು. ಆಮೇಲೆ ಇಟ್ ಕ್ಯಾನ್ ವಿಸ್ಟ್ಯಾಂಡ್ ರೇಡಿಯೇಷನ್. ಇಷ್ಟೆಲ್ಲ ಅದಕ್ಕೆ ಒಂದು ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಸೊ ಅದು ಆ ಎನ್ವಿರಾನ್ಮೆಂಟ್ ಅಲ್ಲಿ ಯಾವ ತರ ಅದು ಮೆಟಾಬಲಿಸಮ್ ಕಂಟ್ರೋಲ್ ಮಾಡ್ಕೊಳುತ್ತೆ, ಯಾವ ತರ ಅದ್ರ ಗ್ರೋತ್ ಆಗುತ್ತೆ, ಅದರ ಮೇಲೆ ಒಂದು ಎಫೆಕ್ಟಿವ್ ಸ್ಟಡಿ ಮಾಡಿದ್ರು. ಇದರಿಂದ ವಿ ಕ್ಯಾನ್ ಆಲ್ಸೋ ಲರ್ನ್, ಅಂದ್ರೆ ನಾವು ಕೂಡ ಯಾವ ತರ ಆ ಸಾಮರ್ಥ್ಯ ಬೆಳೆಸಬಹುದು ಮುಂದಿನ ಗಗನಯಾತ್ರಿಗಳು ಅನ್ನೋದ್ರ ಬಗ್ಗೆ, ಮತ್ತು ಈ ಟಾರ್ಡಿಗ್ರೇಡ್ ಜೀವಿ ಅದು ಯಾವ ತರ ಮಲ್ಟಿಪಲ್ ಆಗುತ್ತೆ ಅಲ್ಲಿ ಅದರ ಗ್ರೋತ್, ಅದನ್ನೆಲ್ಲ ಸ್ಟಡಿ ಮಾಡಿರೋದು ಕೂಡ ತುಂಬಾ ಮಹತ್ವದ್ದು. ಇದ್ರ ಜೊತೆಗೆ ಅವರು ಫುಡ್ ಫಾರ್ ಆಸ್ಟ್ರೋನಾಟ್ಸ್, ಏನಂದ್ರೆ ನಾವು ಈಗ ಇಲ್ಲಿ ಭೂಮಿಯಿಂದ ಫುಡ್ ಕಳಿಸ್ತಾ ಇರ್ತಾರೆ ಕಾರ್ಗೋ ಶಿಪ್ ಅಲ್ಲಿ, ವೆದರ್ ನಾವೇನಾದ್ರೂ ಅಲ್ಲೇ ಅಂತರಿಕ್ಷದಲ್ಲೇ ವ್ಯವಸಾಯ ಮಾಡ್ಕೊಂಡು ಬೆಳಿಬಹುದಾ ಅನ್ನೋದಕ್ಕೆ ಕೂಡ 2 ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅವರು. ಕೆಲವೊಂದು ಕಾಳುಗಳನ್ನು ತೆಗೆದುಕೊಂಡೋಗಿ ಅಲ್ಲಿ ಮೊಳಕೆ ಹೊಡೆದು ತರ ಮಾಡ್ಬಿಟ್ಟು ಅದನ್ನ ವಾಪಸ್ ತಗೊಂಡ್ ಬರ್ತಾ ಇದಾರೆ. ಅದನ್ನ ಇಲ್ಲಿ ಬೆಳೆದ್ಬಿಟ್ಟು ಅದನ್ನ ನೋಡ್ತಾರೆ, ಮತ್ತು ಅಲ್ಲಿ ಅಂತರಿಕ್ಷದಲ್ಲಿ ಮೊಳಕೊಳ್ಳೋದು ಕಾಳುಗಳಿಗೂ ಭೂಮಿ ಮೇಲೆ ಮೊಳಕೊಳ್ಳೋದು ಕಾಳುಗಳಿಗೂ ಏನು ವ್ಯತ್ಯಾಸ ಇದೆ, ಪೌಷ್ಟಿಕಾಂಶ ಸರಿಯಾಗಿದೆಯಾ ಇಲ್ವಾ, ಅದನ್ನೆಲ್ಲ ಕೂಡ ಅಧ್ಯಯನ ಮಾಡಿ ಅದು ನಮಗೆ ಯೋಗ್ಯ ಇದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ನಾವು ಅಂತರಿಕ್ಷದಲ್ಲಿ ಫ್ರೆಶ್ ಫುಡ್ ಆಗಿ ನಾವು ಉಪಯೋಗಿಸಬಹುದು. ಮತ್ತು ಕೆಲವೊಂದು ಕ್ರಾಪ್ ಸೀಡ್ಸ್ ಕೂಡ ಯಾವ ತರ ಬೆಳವಣಿಗೆ ಆಗುತ್ತೆ, ಈಲ್ಡ್ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸ್ಟಡಿ ಮಾಡಿದ್ರು. ಮತ್ತು ಈ ಕಂಪ್ಯೂಟರ್ ಸ್ಕ್ರೀನ್ ಮುಂದೆ ಬಹಳ ಹೊತ್ತು ಈ ಗಗನಯಾತ್ರಿಗಳು ಕೂಡ್ಬೇಕಾಗುತ್ತೆ. ಅದರಿಂದ ಮೈಕ್ರೋಗ್ರಾವಿಟಿ ಎನ್ವಿರಾನ್ಮೆಂಟ್ ಅಲ್ಲಿ ಅವ್ರ ಮಸಲ್ಗೆ ಮೈಂಡ್ಗೆ ಯಾವ ತರ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸ್ಟಡಿ ಮಾಡಿದ್ರು. ಹೀಗೆ ಈ ಎಲ್ಲಾ ಸ್ಟಡಿಗಳು ಕೂಡ ಮುಂದಿನ ಗಗನಯಾನಿಗಳಿಗೆ, ಗಗನಯಾತ್ರಿಗಳಿಗೆ, ಗಗನಯಾನ ಮಿಷನ್ಗಳಿಗೆ ತುಂಬಾ ಉಪಯುಕ್ತವಾಗ್ತವೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ ಮೇಡಮ್. ರೈಟ್ ಸರ್, ಎಲ್ಲ ಅಂದ್ಕೊಂಡಂತೆ ಆಗ್ತಾ ಇದೆ, ಹಾಗೆ ಅಂದ್ಕೊಂಡಂತೆನೆ ಸೇಫ್ ಆಗಿ ವಾಪಸ್ ಬರ್ಲಿ ಶುಕ್ಲಾ ಅವರು ಅಂತ ಹೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡೋಣ. ಥ್ಯಾಂಕ್ ಯು ಸುಧೀಂದ್ರ ಸರ್, ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.